ಕೊಡಗು ಜಿಲ್ಲೆಯ ಜಮ್ಮಾ-ಮಲೆ ಅಸೋಸಿಯೇಷನ್ನ ಪ್ರಮುಖರು ಕಾಡು ಪ್ರಾಣಿಗಳಿಂದ ಜಿಲ್ಲೆಯ ಜನತೆ ಅನುಭವಿಸ್ತಾ ಇರುವ ಸಂಕಷ್ಟದ ಬದುಕಿನ ಬಗ್ಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಕೊಡಗು ಜಿಲ್ಲೆಯ ಮೀಸಲು ಅರಣ್ಯದೊಳಗೆ ಇರುವ ಕಂದಾಯಕ್ಕೆ ಒಳಪಟ್ಟ ಜಮ್ಮಾ-ಮಲೆ ಹಿಡುವಳಿದಾರರ ಆಸ್ತಿ ಹಕ್ಕನ್ನ ಪರಿಹಾರ ಧನ ಪಡೆದು ಸರ್ಕಾರಕ್ಕೆ ಒಪ್ಪಿಸುವುದರೊಂದಿಗೆ ಸುಮಾರು 80,000 ಎಕರೆ ದಿ ಗ್ರೇಟರ್ ತಲಕಾವೇರಿ ವೈಲ್ಡ್ ಲೈಫ್ ಏರಿಯಾವನ್ನ ಮಾನವರಹಿತದ ಅರಣ್ಯವಾಗಿ ಮಾರ್ಪಡಿಸಿ ಎಲಿಫೆಂಟ್ ಕಾರಿಡಾರ್ ಆಗಿ ಪರಿವರ್ತಿಸಿ ಕೊಡಗಿನ ರೈತಾಪಿ ಜನರು ನಿರಂತರ ಕಾಡಾನೆ ದಾಳಿಯಿಂದ ಜೀವಹಾನಿಯ ಜೊತೆಗೆ ಕೃಷಿ ನಷ್ಟವನ್ನ ಅನುಭವಿಸುವ ರೈತರಿಗೆ ಅನುಕೂಲವಾಗಲಿದೆ ಎಂದು ವಿಧಾನಸೌಧದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಈ ಕುರಿತು ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಈ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ, ಅರಣ್ಯ ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಪ್ರಸಾದ್, ಕೊಡಗು ಜಮ್ಮಾ-ಮಲೆ ಅಸೋಸಿಯೇಷನ್ನ ಫೌಂಡರ್ ಗೌರವ ಕಾರ್ಯದರ್ಶಿಗಳಾದ ಪೆಮ್ಮಯ್ಯ, ಆಡಳಿತ ಮಂಡಳಿಯ ಸದಸ್ಯರಾದ ಸೋಮಣ್ಣ, ಪೂವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು.